ಡಿಕ್ಸಾನ್ ಅನ್ನೋ ಒಂದು ಐ.ಟಿ ರಿಲೇಟೆಡ್ ಸ್ಟಾಕ್ನ 5 ಮಿನಿಟ್ಸ್ ಅಲ್ಲಿ ವೇವ್ ಕೌಂಟಿಂಗ್ ಯಾವ ತರ ಇರಬಹುದು ಅನ್ನೋದನ್ನ ಅನಲೈಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ನಾವಿರೋದೀಗ ಡಿಕ್ಸಾನ್ ಸ್ಟಾಕ್ ಅಲ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಇದನ್ನ ಅನಲೈಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾನು ಬೇಸ್ ಮಾಡಿ ಐಡೆಂಟಿಫೈ ಮಾಡಿದ್ದೀನಿ. ಇದು 1 2 3 4 ಇದು 5 ವೇವ್. ಸೊ ಇಲ್ಲಿ ನಮಗೆ 1 ಡಿಗ್ರಿ ಮುಗಿದಿದೆ. ಆಮೇಲೆ ಮತ್ತೆ ಎ ಬಿ ಸಿ ಫಾರ್ಮ್ ಆಗಿದೆ. ಈಗ ಆಮೇಲೆ ಎ ಬಿ ಸಿ ಫಾರ್ಮ್ ಆಗಿ 38%ಗೆ ಸೊ ಒಂದು ಸ್ವಲ್ಪ ರಿಟ್ರೇಸ್ಮೆಂಟ್ ತಗೋತಾ ಇದೆ. ಆಮೇಲೆ ಅಲ್ಲೇ ನಮ್ದು ಟ್ರೆಂಡ್ ಲೈನ್ ಕೂಡ ಇದೆ. ಓಕೆ, ಸೊ ಈಗ ನಮಗೆ ಇದು ವೇವ್ 1 ಇದು ವೇವ್ 1, ಆಮೇಲೆ ಇಲ್ಲಿ ವೇವ್ 2 ಕಂಪ್ಲೀಟ್ ಆಗಿರ್ಬೋದು ಅಂತ ಒಂದು ಗೆಸ್. ಸೊ ಈ ಟ್ರೆಂಡ್ ಲೈನ್ ಮೇಲೆನೆ ಇದು ಟ್ರಾವೆಲ್ ಮಾಡ್ತಾ ಇದೆ ಅದಕ್ಕೆ. ಸೊ 38%ಗೆ ಸೊ ನಾವು ಇಲ್ಲಿಗೆ ವೇವ್ 2 ಮುಗಿದಿದೆ ಅಂತ ಕನ್ಸಿಡರ್ ಮಾಡಿ. ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾವಿಲ್ಲಿ ಯಾವ ತರ ಬಿಹೇವ್ ಮಾಡ್ತದೆ ಅಂತ ನೋಡೋಣ. ಸೊ ಇಲ್ಲಿ 38% ಆಸ್ಪಾಸನೆ ಸ್ಟಾಕ್ ನೋಡಿದ್ರೆ ಇಲ್ಲಿಗೆ ವೇವ್ ಸಿ ಕಂಪ್ಲೀಟ್ ಆಗಿದೆ, ವೇವ್ 2 ಕಂಪ್ಲೀಟ್ ಆಗಿದೆ. ಓಕೆ, ಸೊ ನಾವಿರೋ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಎಕ್ಸಾಕ್ಟ್ಲಿ ಅಂದ್ರೆ ಇನ್ನು 81.2% ಟಚ್ ಆಗಿಲ್ಲ, ಬಟ್ ಅಲ್ಲಿಂದನೇ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಸೊ ಇದು ನಿಮ್ದು 0, ಇದು 1 2 3 4 ಇದು 5. ಓಕೆ, ಆಮೇಲೆ ಇದು ನಿಮಗೆ 0 ಎ ಬಿ ಆಮೇಲೆ ಇದು ಸಿ. ಸೊ ನಿಮಗೆ ಈಗ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಮೂವ್ಮೆಂಟ್ ಚಾನ್ಸಸ್ ತೋರಿಸ್ತಾ ಇದೆ. ಸೊ ಇದು ನಿಮ್ದು ಸೊ ಇಲ್ಲಿಂದ ಎಲ್ಲಿ ಎಷ್ಟು ಪರ್ಸೆಂಟ್ ವರೆಗೂ ಹೋಗ್ಬೋದು ಅಂತ ನೋಡಿದ್ರೆ ಸೊ 161% ಮಿನಿಮಮ್ ಟಚ್. 100% ಹಿಡಿದ್ರು ಸಹ ಸೊ ನಿಮಗೆ ಇನ್ನು ಆಲ್ಮೋಸ್ಟ್ ಆಲ್ 1500 ಪಾಯಿಂಟ್ಸ್ ಅಪ್ ಸೈಡ್ ಮೂವ್ ನಿಮಗೆ ಇದರಲ್ಲಿ ತೋರಿಸಬಹುದು. ಓಕೆ, ಡಿಕ್ಸಾನ್ ಅಲ್ಲೇನೆ ಇನ್ನೂ ಒಂದು ವೇವ್ ಚಾನ್ಸಸ್ ಇದೆ. ಇಲ್ಲಿ ಇದು 0, ಇದು ಡಬ್ಲ್ಯೂ, ಆಮೇಲೆ ಎಕ್ಸ್ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ವಾಯ್ ಕೆಳಗಡೆ ಬರಬಹುದು. ಇಲ್ಲಿ ನಿಮಗೆ ವೇವ್ 2 ಕಂಪ್ಲೀಟ್ ಆಗಬಹುದು. ಇದು ಎರಡನೇ ಆಪ್ಷನ್ಸ್ ನಾನು ಹೇಳ್ತಾ ಇರೋದು. ಸೊ ಇದು ಫ್ಲಾಟ್ ಕರೆಕ್ಷನ್ ಅಲ್ಲಿದೆ. ಸೊ ಫ್ಲಾಟ್ ಕರೆಕ್ಷನ್ ಅಂತಂದ್ರೆ ನಿಮಗೆ ಎಕ್ಸ್ ನಿಮಗೆ 81% ವರೆಗೂ ಬರಬಹುದು, ಇಲ್ಲ ಇನ್ ಬಿಟ್ವೀನ್ 60 to 81% ವರೆಗೂ ಎಕ್ಸ್ ಬರಬಹುದು. ಸೊ ನಿಮಗೆ ಇಲ್ಲಿವರೆಗೂ ನೀವು ಎಕ್ಸ್ ಬರಬಹುದು. ಓಕೆ, ಸೊ ನಿಮಗೆ 3 ಅಂತೂ ಆಲ್ರೆಡಿ ಏದಾಗಿದೆ. ಸೊ ಏನೇ ಇಲ್ಲಿದೆ 61 ಇಂದ 81 111% ವರೆಗೂ ನಿಮಗೆ ಎಕ್ಸ್ ಬರೋ ಚಾನ್ಸಸ್ ಇದೆ. ಸೊ ಅದು ಸ್ಪೀಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಹಾಗಿದ್ದಾಗ ಇದು ನಿಮ್ಗೆ ಎಕ್ಸ್ 3 ಮೂವ್ಸ್ ಅಲ್ಲಿ ಬರ್ಬೋದು, ಇಲ್ಲ 5 ಮೂವ್ಸ್ ಅಲ್ಲೂ ಬರ್ಬೋದು. ಓಕೆ, ಸೊ ಎರಡು ಆಪ್ಷನ್ಸ್ ಈಗ ನಮ್ಗೆ ಓಪನ್ ಇರೋದು. ಒಂದು ಮೇಲ್ಗಡೆ ಹೋಗ್ತಾ ಇರೋದು ವೇವ್ 3 ಇರಬಹುದು, ಇಲ್ಲ ಎಕ್ಸ್ ಇರಬಹುದು. ಓಕೆ, ಬಟ್ ಟ್ರೆಂಡ್ ಮಾತ್ರ ಅಪ್ ಸೈಡ್ನೇ ಇದೆ. ಸೊ ಇದು ನಿಮ್ಗೆ ಡಿಕ್ಸಾನ್ ಬಗ್ಗೆ. ಸೊ ನಿಮಗೆ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ನಿಮಗೆ ಯಾವ್ದಾದ್ರು ಸ್ಟಾಕ್ ನ ಅನಲೈಸ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಸ್ಟಾಕ್ ನ ಕಮೆಂಟ್ ಮಾಡಿ, ನಾನು ಅದನ್ನ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ
ಇಲಿಯಟ್ ವೇವ್ ಬಗ್ಗೆ ಒಂದು ಕೋರ್ಸ್ ವರ್ಕ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ. ಸೊ ಅದನ್ನು ತಾವು ನೋಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಸೊ ನೋಡಿಲ್ಲ ಅಂತಂದರೆ ನಾನು ಲಿಂಕಲ್ಲಿ ಸೊ ಎಂಡ್ ಸ್ಕ್ರೀನಲ್ಲಿ ಅದನ್ನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ದಯವಿಟ್ಟು ನೋಡಿ. ಓಕೆ, ಥ್ಯಾಂಕ್ ಯು.